ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ಮೂಲಕ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ನಾಯಕರುಗಳಿಗೆ ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅವರೊಂದು ಗಮನಕ್ಕೆ ತರಬಯಸುವುದೇನೆಂದರೆ, ಈ ಹಿಂದೆ ಪೂರ್ವಭಾವಿ ಸಭೆ ನಡೆದು ಆ ಪೂರ್ವಭಾವಿ ಸಭೆಯಲ್ಲಿ ನಿಗದಿಪಡಿಸಿದಂತೆ ಏನು ಪಕ್ಷದ ವತಿಯಿಂದ SIR ಒಂದು ಸಭೆಯನ್ನು ನಾವು ಫಿಕ್ಸ್ ಮಾಡಿ ಆ ಸಭೆಯನ್ನು ಸೋಮವಾರ 11 ಗಂಟೆಗೆ ಫೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ನಡೆಸಬೇಕಂತ ಏನು ನಿಗದಿಪಡಿಸಿದ್ವಿ. ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಧರ್ಮಪತ್ನಿಯಾದಂಥ ಚೆನ್ನಮ್ಮ ಅವರ ಒಂದು ಅಕಾಲಿಕ ಒಂದು ಮರಣದಿಂದಾಗಿ ಸೋಮವಾರ ನಡೀಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಅದನ್ನು ಬುಧವಾರ 11 ಗಂಟೆಗೆ ಫೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಅದನ್ನು ಮುಂದೂಡಿದೆ. ಈ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ, ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಒಂದು ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರ ಉಪಸ್ಥಿತಿ ಮತ್ತು ಎಲ್ಲ ಗೌರವಾನ್ವಿತ ನಾಯಕರುಗಳ ಮತ್ತು ಕಾರ್ಯಕರ್ತ ಬಂಧುಗಳ ಉಪಸ್ಥಿತಿಯಲ್ಲಿ ಬುಧವಾರ 11 ಗಂಟೆಗೆ ನಮ್ಮ ಫೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ನಿಗದಿಪಡಿಸಿದೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಆ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೂಡ ಎಲ್ಲ ನಮ್ಮ ತಾಲೂಕು ಜಾತ್ಯತೀತ ಜನತಾದಳದ ಎಲ್ಲ ಗೌರವಾನ್ವಿತ ನಾಯಕರುಗಳಲ್ಲಿ ಮತ್ತು ಕಾರ್ಯಕರ್ತ ಬಂಧುಗಳಲ್ಲಿ ನಾನು ನಮ್ರತೆಯಿಂದ ಪ್ರಾರ್ಥಿಸ್ಕೊಳ್ತೇನೆ. ವಿಶೇಷವಾಗಿ ಇವತ್ತು ಏನು ನಮ್ಮ ಜನಪ್ರಿಯ ನಾಯಕರು, ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮಾಜಿಯವರು ನಿನ್ನೆ ಒಂದು ಅಕಾಲಿಕ ಒಂದು ಮರಣ ಹೊಂದಿರ್ತಾರೆ. ಸೊ ಅವರು ಒಂದು ಮರಣ ಪಕ್ಷದ ಎಲ್ಲರಿಗೂ ಕೂಡ ಒಂದು ಆಘಾತವನ್ನು ತಂದುಕೊಟ್ಟಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಭಗವಂತ ಅವರಿಗೆ ಒಂದು ಶಾಂತಿಯನ್ನು ಪ್ರಸಾದಿಸಲಿ ಅಂತ ಕೂಡ, ಅವರ ಆತ್ಮಕ್ಕೆ ಶಾಂತಿಯನ್ನು ಪ್ರಸಾದಿಸಲಿ ಅಂತ ಕೂಡ ನಮ್ಮ ಜಾತ್ಯತೀತ ಜನತಾದಳ ತಾಲೂಕು ಪಕ್ಷದ ವತಿಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ತಾಯಿ ಚೆನ್ನಮ್ಮಾಜಿಯವರು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದರು. ಯಾವತ್ತೂ ಕೂಡ ರಾಜಕೀಯವಾಗಿ ಅವರು ಕಾಣಿಸ್ಕೊಂಡಿದ್ದಾಗಲಿ, ರಾಜಕೀಯವಾಗಿ ಗುರುತಿಸ್ಕೊಂಡಂಥವರಲ್ಲ. ರಾಜಕೀಯದಿಂದ ಭಾಳಷ್ಟು ದೂರ ಉಳಿದುಕೊಂಡು ತಮ್ಮ ಪತಿಯವರಾದಂಥ ದೇವೇಗೌಡರಿಗೆ ಬೆನ್ನೆಲುಬಾಗಿ ಅವರು ಮಾಡ್ತಕ್ಕಂಥ ಪ್ರತಿ ಕಾರ್ಯಗಳಲ್ಲಿ ಒಂದು ಸಹಧರ್ಮಣಿಯಾಗಿ ಸಹಕರಿಸ್ತಾ ಬಂದು ಅವರ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿ, ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ಬೆಳಗಿಂದ ಕೂಡ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಕೇಳ್ಪಟ್ಟಾಗೆ ಪಕ್ಷಾತೀತವಾಗಿ ಬಹುತೇಕ ಜನ ಅವರ ಒಂದು ವ್ಯಕ್ತಿತ್ವ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಸರಳ ಸಜ್ಜನಿಕೆ ಎಂಥದ್ದು, ಸೊ ಅವರು ಮನೆಗೆ ಹೋದಾಗ ಯಾವ ರೀತಿ ಆರೈಕೆ ಮಾಡ್ತಾರೆ, ಅವರನ್ನು ಉಪಚರಿಸ್ತಾರೆ ಅಂತಕ್ಕಂಥ, ಅವರನ್ನು ನೆನೆದು ಕಣ್ಣೀರಾಗ್ತಾ ಇರ್ತಕ್ಕಂಥ ನಿದರ್ಶನವೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅಂಥ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿದ್ರೆ ಅದು ತುಂಬಲಾರದ ಒಂದು ನಷ್ಟ ಆಗಿದೆ. ಸೊ ಆ ತಾಯಿ ಎಲ್ಲೇ ಇದ್ದರೂ ಕೂಡ, ಅವರ ತಾಯಿಯ ಒಂದು ಆತ್ಮ ಎಲ್ಲೇ ಇದ್ದರೂ ಕೂಡ ಆ ಭಗವಂತ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರ ಒಂದು ಏನು ಅವರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಆದರ್ಶಗಳು, ಅವರ ಸರಳ ಸಜ್ಜನಿಕೆ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡು ನಾವು ಕೂಡ ಸಮಾಜದಲ್ಲಿ ಸಜ್ಜನರಾಗಿ ಬದುಕುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಸೊ ಅಂಥ ಹಿರಿಯರು ಒಂದು ಮಾರ್ಗದರ್ಶನ ಏನಿದೆ ಅಂಥ ಮಾರ್ಗದರ್ಶನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಏನು
ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅದು ತುಂಬ ನೋವನ್ನು ತಂದುಕೊಟ್ಟಿದೆ. ಸೊ ಹಾಗಾಗಿ ನಾವು ತಾಲೂಕು ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆ ತಾಯಿ ಒಂದು ಆತ್ಮ ಎಲ್ಲೇ ಇದ್ರೂ ಕೂಡ ಆ ಭಗವಂತ ಆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಆ ಶಾಂತಿಯನ್ನು ಪ್ರಸಾದಿಸಲಿ. ಸೊ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅಕಾಲಿಕ ಮರಣದಿಂದ ನಮ್ಮ ದೇವೇಗೌಡ ಅಪ್ಪಾಜಿಯವರು ಬಹಳಷ್ಟು ನೋವಿಗೆ ಈಡಾಗಿದ್ದಾರೆ ಮತ್ತು ಅವ್ರ ಕುಟುಂಬಸ್ಥರು ತುಂಬ ನೋವಿನಲ್ಲಿದ್ದಾರೆ. ಪಕ್ಷದ ಕಾರ್ಯಕರ್ತರುಗಳು ನೋವಲ್ಲಿದ್ದಾರೆ. ಸೊ ಅವರ ಒಂದು ಸಾವು ಏನಾಗಿದೆ, ಒಂದು ಅಕಾಲಿಕ ಒಂದು ಮರಣ, ಅದನ್ನು ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ಭಗವಂತ ಕೊಟ್ಟು ಆ ಕುಟುಂಬವನ್ನು ಸದಾ ಚೆನ್ನಾಗಿಟ್ಟಿರಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಮಗದೊಮ್ಮೆ ಮುಳಬಾಗಿಲು ಜಾತ್ಯತೀತ ಜನತಾದಳ ತಾಯಿ ಚೆನ್ನಮ್ಮಗೆ ನಮನಗಳನ್ನು ತಿಳಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದೆ ಅಂತ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೀನಿ.